ನಿನ್ನೆಯಷ್ಟೇ ಅದ್ಧೂರಿಯಾಗಿ ಅನುಷರಯ್ಯವರು ಬರ್ತ್ಡೇನ ಆಚರಿಸ್ಕೊಂಡಿದ್ದಾರೆ. ಇನ್ನು ಕೇವಲ 27 ವರ್ಷಕ್ಕೆ ಈ ರೀತಿಯಾದ ಒಂದು ಪ್ರಸಿದ್ಧತೆ ಪಡ್ಕೊಂಡಿದ್ದಾರೆ ಅಂದರೆ ತುಂಬಾ ಗ್ರೇಟ್ ಅಂತ ಹೇಳ್ಬೋದು. ಏನಕ್ಕೆ ಅಂತಂದರೆ ಬಿಗ್ ಬಾಸ್ಗೂ ಬರೋಕ್ಕೂ ಮುಂಚೆ ಇಲ್ಲಿ ಅನುಷರಯ್ಯವ್ರಿಗೆ ಪಾಪ್ಯುಲಿಟಿ ಸ್ವಲ್ಪ ಕಡಿಮೆ ಇತ್ತು. ಬಟ್ ಬಿಗ್ ಬಾಸ್ಗೆ ಬಂದ ಮೇಲೆ ಸಿಕ್ಕಾಪಟ್ಟೆ ಪಾಪ್ಯುಲಿಟಿ ಸಿಕ್ಕಿದೆ. ಈಗ ಪ್ರತಿಯೊಂದು ಫಂಕ್ಷನ್ ಅಂದರೆ ಸಭೆ ಸಮಾರಂಭ ಎಲ್ಲದರಲ್ಲೂ ಕೂಡ ಇಲ್ಲಿ ಅನುಷರಯ್ಯವರು ಕಾಣಿಸ್ಕೊತಾ ಇದ್ದಾರೆ. ಅದರಲ್ಲೂ ಕೂಡ ಇಲ್ಲಿ ಬಿಗ್ ಬಾಸ್ಗೆ ಬಂದು ಹೋದವರು ಇಲ್ಲಿ ಯಾವುದೇ ಒಂದು ಫಂಕ್ಷನ್ ಇದ್ರೂ ಕೂಡ ಕರೀತಿರ್ತಾರೆ. ನೀವು ನೋಡಿರ್ಬೋದು ಬಿಗ್ ಬಾಸ್ ಸೀಸನ್ 11 ಎಷ್ಟು ಇಲ್ಲಿ ಪ್ರಾಮುಖ್ಯತೆ ಪಡೆದುಕೊಂಡಿತ್ತು ಅಂತಂದ್ಬಿಟ್ಟು. ಮತ್ತು ಇಲ್ಲಿ ಅಷ್ಟೇ ಪಾಪ್ಯುಲಿಟಿ ಕೂಡ ಇತ್ತು. ಕಲರ್ಸ್ ಕನ್ನಡದಲ್ಲಿ ಇಲ್ಲಿ ಬಿಗ್ ಬಾಸ್ ಶೋಗೆ ಬಂದು ಹೋದವ್ರದ್ದು ಪ್ರತಿಯೊಬ್ಬರು ಜೀವನ ಕೂಡ ಇಲ್ಲಿ ಬದಲಾವಣೆ ಕೂಡ ಆಗಿದೆ. ಬಿಗ್ ಬಾಸ್ ಸೀಸನ್ ವಿನ್ನರ್ ಆದ ಹನುಮಂತ್ ಅವರು ಆಲ್ಮೋಸ್ಟ್ ಸ್ವಲ್ಪ ದಿವಸದಿಂದ ಕಾಣಿಸ್ಕೊಳ್ತಿರ್ಲಿಲ್ಲ, ಎಲ್ಲೂ ಕೂಡ ನೋಡಿರಲಿಲ್ಲ. ಆದರೆ ಅನುಷರಯ್ಯವ್ರ ಬರ್ತ್ಡೇಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಇಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಕೂಡ ಎಂಡ್ ಆಯಿತು. ಗ್ರ್ಯಾಂಡ್ ಫಿನಾಲೆಲ್ಲೂ ಕೂಡ ಇಲ್ಲಿ ಹನುಮಂತ್ ಅವರು ಕಾಣಿಸ್ಕೊಂಡಿರಲಿಲ್ಲ. ತುಂಬ ಬೇಜಾರಾಗುತ್ತೆ. ಏನಕ್ಕೆ ಅಂತಂದರೆ ತುಂಬ ಚೆನ್ನಾಗಿ ಈ ಒಂದು ಶೋ ಬರಬಹುದು ಅಂತಂದ್ಬಿಟ್ಟು ಸ್ಟಾರ್ಟ್ ಮಾಡಿದರು. ಆದರೆ ಇಲ್ಲಿ ಹನುಮಂತ್ ಅವ್ರು ಇದ್ದಿದ್ದ ಎಪಿಸೋಡ್ಗಳು ತುಂಬ ಚೆನ್ನಾಗಿ ಮೂಡಿ ಬಂದಿತ್ತು. ಬಟ್ ಅದಾದಮೇಲೆ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಇದು ಯಶಸ್ಸು ಸಿಗಲಿಲ್ಲ. ಆ ಒಂದು ಕಾರಣದಿಂದ ಇಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಕೂಡ ಬೇಗ ಕೂಡ ಇಲ್ಲಿ ಎಂಡ್ ಮಾಡಿದ್ರು. ಮೊನ್ನೆ ಅಷ್ಟೇ ಇಲ್ಲಿ RCB ಮತ್ತು CSK ಮ್ಯಾಚ್ ಇತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಇಲ್ಲಿ ಹನುಮಂತ್ ಅವರು ಮತ್ತು ಅವ್ರ ದೋಸ್ತು ಧನ್ರಾಜ್ ಆಚಾರ್ಯರು ಇಬ್ಬರೂ ಕೂಡ ಸ್ಟೇಡಿಯಂನಲ್ಲಿ ಕಾಣಿಸ್ಕೊಂಡಿದ್ರು. ಫೋಟೋ ಕೂಡ ತೆಗೆಸ್ಕೊಂಡಿದ್ರು. ತುಂಬ ಚೆನ್ನಾಗಿ ಕಾಣಿಸ್ರು. ಇದ್ದಕ್ಕಿದ್ದಂಗೆ ನಿಜವಾಗ್ಲೂ ಸಖತ್ ಖುಷಿಯಾಗುತ್ತೆ. ಏನಕ್ಕೆ ಅಂತಂದರೆ ಬಿಗ್ ಬಾಸ್ ಸೀಸನ್ 11 ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಬಟ್ ಹನುಮಂತ್ ಅವರು ಕಾಣಿಸ್ಕೊಂಡಿರಲಿಲ್ಲ. ಸ್ವಲ್ಪ ಮಾತ್ರನೇ ಇಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಕಾಣಿಸ್ಕೊಂಡ್ರು. ಒಂದು 3-4 ಎಪಿಸೋಡ್ ಬಂದ್ರೇನೋ ಅಷ್ಟೇ. ಬಟ್ ಅದಾದಮೇಲೆ ಕಾಣಿಸ್ಕೊಂಡಿರಲಿಲ್ಲ. ಮತ್ತು ಮೊನ್ನೆ ಅಷ್ಟೇ ಇಲ್ಲಿ ಕಾಣಿಸ್ಕೊಂಡಿದ್ದೆಲ್ಲಪ್ಪ ಅಂತಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಮೇಲೆ. ಅದಾದಮೇಲೆ ಇವಾಗ ಅನುಷರಯ್ಯವ್ರ ಬರ್ತ್ಡೇಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಕೆಲವೊಬ್ಬರಿಗೆ ಇಲ್ಲಿ ಹೆಸರು ಬಂದಿದ ತಕ್ಷಣ ಒಂದು ರೀತಿ ತಲೆನೇ ತಿರುಗೋ ರೀತಿ ಆಡ್ತಾರೆ. ಬಾಯಿಗೆ ಬಂದಿದ್ದೆಲ್ಲ ಮಲ್ಲಿ ಮಾತಾಡ್ತಾ ಇರ್ತಾರೆ. ಬಟ್ ಆದರೆ ಹನುಮಂತ್ ಅವ್ರು ಮಾತ್ರ ಯಾವ ಕೆಲಸನೂ ಮಾಡಿದ್ರೆ ಅವರಾಯಿತು ಅವ್ರ ಪಾಡಾಯಿತು ಅಂತಂದ್ಬಿಟ್ಟು ಸಿಂಪಲ್ ಆಗಿದ್ದಾರೆ. ಆದರೆ ನಿನ್ನೆ ಅಷ್ಟೇ ಇಲ್ಲಿ ಅನುಷರಯ್ಯವ್ರ ಬರ್ತ್ಡೇಯಲ್ಲಿ ಹನುಮಂತ್ ಅವರು ಕಾಣಿಸ್ಕೊಂಡಿದ್ದಾರೆ. ಬಿಗ್ ಬಾಸ್ ಸೀಸನ್ 11 ಸ್ಪರ್ಧಿಗಳು ಆಲ್ಮೋಸ್ಟ್ ಎಲ್ಲ ಸ್ಪರ್ಧಿಗಳು ಕೂಡ ಅನುಷರಯ್ಯವ್ರ ಬರ್ತ್ಡೇಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಬರ್ತ್ಡೇ ಅಂತಂದರೆ ಕೇಕ್ ಕಟ್ಟಿಂಗು ಸೆಲೆಬ್ರೇಷನ್ ಎಲ್ಲ ಇದ್ದೇ ಇರುತ್ತೆ. ಇಲ್ಲಿ ಕೇಕ್ ಕಟ್ ಮಾಡಿಬಿಟ್ಟು ಅನುಷರಯ್ಯವ್ರು ಕೇಕ್ ಕಟ್ ಮಾಡಾದ್ಮೇಲೆ ಇಲ್ಲಿ ಹನುಮಂತ್ ಆ ಕೇಕ್ನ ಕಟ್ ಮಾಡಿಬಿಟ್ಟು ಇಲ್ಲಿ ಅನುಷರಯ್ಯವ್ರಿಗೆ ತಿನ್ನಿಸ್ತಾರೆ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ರು. ಬಟ್ ಫೋಟೋ ಕೂಡ ಪೋಸ್ ಕೊಟ್ಟರು. ಇಲ್ಲಿ ಹನುಮಂತ್ ಅವ್ರು ಕೊಟ್ಟಿದ್ದ ಚಮಕ್ಗೆ ಇಲ್ಲಿ ಅನುಷರಯ್ಯವರು ಗಾಬರಿ ಕೂಡ ಆಗೋಗ್ತಾರೆ. ಅನುಷರಯ್ಯವರು ಕೇಕ್ನ ಕಟ್ ಮಾಡಿಬಿಟ್ಟು ಹನುಮಂತ್ ಅವ್ರಿಗೆ ತಿನ್ಸಕ್ಕೆ ಹೋದ್ರೆ ಇಲ್ಲಿ ಹನುಮಂತ್ ಅವ್ರು ತಿಂದಿಲ್ಲ. ಹನುಮಂತ್ ಅವ್ರು ಕೂಡ ಕೇಕ್ ಕಟ್ ಮಾಡಿದ್ರು. ಅನುಷರಯ್ಯವ್ರಿಗೆ ತಿನ್ನಿಸ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಅಂದ್ಕೊಂಡಿದ್ರು. ಬಟ್ ಇಲ್ಲಿ ಆ ಕೇಕ್ನ ಕಟ್ ಮಾಡಿಕೊಂಡು ಹನುಮಂತ್ ಅವರೇ ತಿನ್ಕೊಂಡ್ಬಿಡ್ತಾರೆ. ಅದನ್ನ ನೋಡಿಬಿಟ್ಟು ಇಲ್ಲಿ ಮುಗುಳ್ನಗ್ತಾ ಇಲ್ಲಿ ಅವ್ರನ್ನೇ ಹನುಮಂತ್ ಅವ್ರನ್ನೇ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಅನುಷರಯ್ಯವರು. ಸೊ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.